ಪ್ರತಿನಿಧಿ ಆಗ್ಯಾರ ಅಂದ್ರೆ ನಮ್ಮ ಪರವಾಗಿ ಸದನದಲ್ಲಿ ಏನಪ್ಪಾ ಅಂತಂದ್ರೆ ಅವ್ರು ಧ್ವನಿ ಹಾಕ್ಬೇಕು, ನಮ್ಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಕ್ಕಂಥದ್ದು. ಅವರಿಂದ ನಾವು ಎಷ್ಟು ನಾವು ರಾಜಕಾರಣದಿಂದ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡ್ತೀವಿ ಅಷ್ಟು ನಮ್ಮ ಸಮಿತಿ ಎಲ್ಲ ಭದ್ರ ಆಗ್ತದೆ, ನಮ್ಮ ಹೋರಾಟ ಯಶಸ್ವಿ ಆಗ್ತದೆ. ಇದೊಂದು ಏನಪ್ಪ ರಾಜಕೀಯ ಮಿಕ್ಸ್ ಆಗತ್ತಂದ್ರೆ ಇದೊಂಥರ ಸ್ಲೋ ಪೈಜಾನ್ ಇದ್ದಂಗ ಇವರೆಲ್ಲ ಚಿತ್ರ ಮಾಡಿಬಿಡ್ತಾರ. ಯಾಕಂದ್ರೆ ಈ ಹೋರಾಟ ಸಮಿತಿಗಳು ಏನಪ್ಪಾ ಅಂತಂದ್ರೆ ಅವ್ರಿಗೆ ತೊಂದರೆ ಕೊಡ್ತಾವ, ಅವ್ರಿಗೆ ನೋವ, ಅವ್ರಿಗೆ ಐಷಾರಾಮಿ ಜೀವನ ಮಾಡಕ್ ಅವ್ರಿಗೆ ತೊಂದರೆ ಆಗ್ತವ. ಯಾಕಂದ್ರೆ ಕೆಲಸ ಮಾಡ್ಬೇಕಾಗ್ತದ, ಅವ್ರು ನಮ್ಮ ಪರವಾಗಿ ಕೆಲಸ ಮಾಡ್ಬೇಕಾಗ್ತದ ಅಂದ್ರೆ ಅವರು ಹಗಲು ರಾತ್ರಿ ದುಡಿಬೇಕಾಗ್ತದ. ಅವ್ರು ಅದಕ್ಕಾಗಿ ಇಂಥ ಎಲ್ಲ ಸಮಿತಿ ಹೋರಾಟ ಅಂದ್ರೆ ಅವ್ರಿಗೆ ಬಹಳ ಒಂದು ಮೂಡಿದ್ದಂಗ ಅವ್ರಿಗೆ. ಅದಕ್ಕಾಗಿ ನಾವು ಎಲ್ಲ ರೈತರು ಒಗ್ಗಟ್ಟಿನಿಂದ ಒಳ್ಳೆ ಮನಸ್ಸಿನಿಂದ ರಾಜಕೀಯ ರಹಿತವಾಗಿ ಜಾತಿ ರಹಿತವಾಗಿ ನಾವೆಲ್ಲರೂ ರೈತರು ಅಂತಕ್ಕಂಥದ್ದು ನಮ್ಮದೇ ಆದಂತ ಒಂದು ಜಾತಿ, ನಾವು ರೈತರಿದ್ದೀವಿ, ಇಲ್ಲಿ ಮಾನವ ಕೊಡೋ ಮಂದಿ ಅದ. ಅದಕ್ಕಾಗಿ ನಾವೆಲ್ಲರೂ ಏನಪ್ಪಾ ಅಂತಂದ್ರೆ ರೈತರಾಗಿ ನಮ್ಮ ಹಕ್ಕನ್ನ ಕೇಳಿಸ್ಕೋಸ್ಕರ ನಾವು ಯಾರ ಹಕ್ಕನ್ನು ಕಸ್ಕೊಡೋದಿಲ್ಲ. ನಮಗೆ ಬರ್ತಕ್ಕಂಥ ಏನು ಭೀಮಾ ರಿವರ್ಗೆ ಏನು 12 ತಿಂಗಳು ನೀರು ಹರಿಬೇಕಪ್ಪ ಅಂತಂದ್ರ ಅದು ಉಸಿನಿ ಡ್ಯಾಮ್ನಿಂದ ನಮಗೆ 18 TMC ನೀರು ನಮಗೆ ಅತ್ಯವಶ್ಯದ. ಅದು ಬಚಾವತ ಆಯೋಗದಲ್ಲಿ ಏನಪ್ಪಾ ಅಂತ ನಿರ್ಧಾರ ಆಗಿದ್ದದ. ಅದು ಮಹಾರಾಷ್ಟ್ರ ಸರ್ಕಾರ ಅದು ಏನಪ್ಪಾ ಅಂತಂದ್ರೆ ಆ ನೀರನ್ನ ಭಾಗೀರಥಿ ನೀರನ್ನ ಅದು ಸೀನಾ ನದಿಗೆ ಡೈವರ್ಟ್ ಮಾಡ್ಕೊಂಡು ಆ ನೀರನ್ನು ನಮಗೆ ಕಟ್ ಮಾಡಿದ್ದಾರೆ. ಅವೆಲ್ಲ ಏನಪ್ಪಾ ಅಂತಂದ್ರೆ ಈಗ ಹೇಳಿದ್ರು ಈ ಮೇಕೆದಾಟ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಡ್ಯಾಮ್ ಕಟ್ಟಬೇಕಾದ್ರೆ ತಮಿಳುನಾಡದವ್ರು ಬಂದಲ್ಲಿ ಏನಪ್ಪಾ ಅಂತಂದ್ರೆ ಅಡ್ಡಿ ಮಾಡಿರ್ತಕ್ಕಂಥದ್ದು. ನಮ್ಮ ಇದರಲ್ಲಿ ರಾಜ್ಯದಲ್ಲಿ ನಾವು ಡ್ಯಾಮ್ ಕಟ್ಟಿದ್ರೆ ಅವರು ಏನಪ್ಪಾ ಅಂತಂದ್ರೆ ಆ ರೀತಿ ಒಂದು ಹೋರಾಟ ಮಾಡಿ ಆ ನಮ್ಮ ಡ್ಯಾಮ್ ಅನ್ನು ನಿಂತಿಸಿದ್ದಾರೆ. ಅದೇ ರೀತಿಯಾಗಿ ನಾವು ಅಲ್ಲಿ ಸೀನಾ ನದಿಗೆ ನಮಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಹರಿತಕ್ಕಂತ ನೀರ ಭೀಮಾ ರಿವರ್ಗೆ ಬರಬೇಕಾಗಿದ್ದು ಅವರು ಡೈವರ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಅದನ್ನು ಹೊಳಿಸ್ಕೊಂಡು ತಮ್ಮನ್ನ ಸೀನಾ ನದಿಗೆ ಮಾಡ್ಕೊಂಡು ಅವರು ಅದನ್ನ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಕೂಡ ಈ ಹೋರಾಟ ಮಾಡಿ ಸೀನಾ ನದಿಗೆ ಡೈವರ್ಟ್ ಆಗದ ಅದನ್ನ ಕಟ್ ಮಾಡಿ ಸೀದಾ ಯಾವ ರೀತಿ ಹರಿತಿತ್ತು ಆ ರೀತಿ ಹರಿವಾಗಿ ಏನಪ್ಪಾ ಅಂತಂದ್ರೆ ನಾವು ಹೋರಾಟ ಮಾಡಬೇಕು, ಎಚ್ಚೆತ್ಕೊಳ್ಬೇಕು. ನಾವು ಏನಪ್ಪ ಉಜಿರಿ ತಕ್ಕ ಏನಪ್ಪಾ ಅಂತಂದ್ರೆ ಅಡ್ಯಾನಿ ತಕ್ಕ ನಾವು ಎಲ್ಲ ರೈತರು ಏನದ ಅಲ್ಲಿ ಪಾದಯಾತ್ರೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಅಂದಾಗ ಮಾತ್ರ ನಮ್ಮ ಒಂದು ಈ ಪಾದಯಾತ್ರೆ ಬಹಳ ಮಹತ್ವಪೂರ್ಣವಾಗಿರ್ತದೆ. ನಾವು ಮಹಾರಾಷ್ಟ್ರವರೆಗೆ ಏನಪ್ಪಾ ಅಂತಂದ್ರೆ ಎಲ್ಲ ರೈತರು ಅಲ್ಲಿಗೆ ಪಾದಯಾತ್ರೆ ಮಾಡಿ ನಮ್ಮ ಏನ ಹಕ್ಕನ್ನ ಪಡೆಯಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಮ್ಮ ಹಕ್ಕು ಸಿಗುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಿಸೋದು ಬೇಡ ಅಂತಕ್ಕಂಥದ್ದನ್ನ ನಾ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ. ಅದಕ್ಕಾಗಿ ಇದು ಒಂದು ಸಮಿತಿ, ಇದು ಕಾನೂನಾತ್ಮಕವಾದಂತಹ ಸಮಿತಿ ಆಗಿರ್ತದ. ಇಲ್ಲಿ ಏನಪ್ಪಾ ಅಂದ್ರೆ ನಾವು ಕಾನೂನಾತ್ಮಕವಾಗಿ ಯಾವ್ಯಾವ ರೀತಿಯಾಗಿ ನಾವು ನೀರನ್ನು ಪಡ್ಕೋಬೇಕು ಅಂತಕ್ಕಂಥದ್ದನ್ನ ಬರೀ ಹೋರಾಟದಿಂದಲ್ಲ, ಇದಕ್ಕೆ ಕಾನೂನು ಬೇಕು. ಕಾನೂನಿನ ಅಡಿಯಲ್ಲಿ ಏನದ ಯಾವ 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 ಒಂದು ಪ್ರಾಧಿಕಾರದ ಅಡಿಯಲ್ಲಿ ನಾವೇನದ ಅರ್ಜಿ ಸಲ್ಲಿಸಬೇಕಾಗ್ತದ. ಆ ಪ್ರಾಧಿಕಾರ ಮುಖಾಂತರ ಏನಪ್ಪಾ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ತದೆ. ಯಾವಾಗ ಮಹಾರಾಷ್ಟ್ರದವ್ರು ನಾವು ನೀರು ಬಿಡ್ಲಿಲ್ಲ ಅಂದ್ರೆ ನಾವೇನದ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟಬೇಕಾಗ್ತದ, ಮುಟ್ಬೇಕಾಗ್ತದ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಅದಕ್ಕೆ ಎಲ್ಲಾ ರೈತರು ಎಚ್ಚೆತ್ತುಕೊಂಡು ಒಗ್ಗಟ್ಟಿನಿಂದ ರಾಜಕೀಯ ರಹಿತವಾಗಿ ಜಾತಿ ರಹಿತವಾಗಿ ನಾವೆಲ್ಲರೂ ಒಗ್ಗಟ್ಟಾಗಬೇಕು ಮತ್ತು ತನುಮನ ಧನದಿಂದ ಕೂಡ ನಾವೆಲ್ಲರೂ ಸಿದ್ಧರಾಗಿ ಈ ಸಮಿತಿಯನ್ನು ಯಶಸ್ವಿಗೊಳಿಸೋಣ. ನಾವೆಲ್ಲರೂ ಈ ಸಮಿತಿಯಲ್ಲಿ ಸಾಮಾನ್ಯ ಸದಸ್ಯರಾಗಿ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಹಗಲು ರಾತ್ರಿ ದುಡಿಯೋಣ. ನಮ್ಮ ರೈತರ ಹಕ್ಕನ್ನ ಉಳಿಸೋಣ, ನಮ್ಮ ರೈತರನ್ನ ಕಾಪಾಡೋಣ. ರೈತ ಬದುಕಿದಾಗ ಏನಪ್ಪಾ ಅಂತಂದ್ರೆ ಈ ದೇಶ ಬದುಕಲಿಕ್ಕೆ ಸಾಧ್ಯದ, ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯದ. ಅದಕ್ಕೆ ರೈತರು ಕೂಡ ಇವತ್ತಿನ ದಿವಸ ನಾವು ಅನೇಕ ಕೆಮಿಕಲ್ಗಳನ್ನು ಯೂಸ್ ಮಾಡೋದ್ರಿಂದ ಈ ಒಂದು ಆಹಾರದ ಗುಣಮಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ವಿಷಭರಿತರಾಗಿರೋದ್ರಿಂದ ನಾವು ರೋಗ ರುಜಿನಗಳಿಗೆ ತುತ್ತಾಗ್ತಿದ್ದೀವಿ. ಅದಕ್ಕಾಗಿ ಕೂಡ ಎಚ್ಚೆತ್ತುಕೊಂಡು ಒಳ್ಳೆಯ ಆಹಾರವನ್ನ ಬೆಳೀತಕ್ಕಂಥ ಕೆಲಸ ನಾವು ಮಾಡಬೇಕು. ಇಳುವರಿ ಹೆಚ್ಚು ಇರಲಿ, ಆ ಇಳುವರಿ ಹೆಚ್ಚು ಪಡ್ಕೊಳ್ಳೋ ಸಲುವಾಗಿ ಇವೆಲ್ಲ ನಿರ್ಭರ ಇರ್ತವ. ಆದ್ರೂ ಕೂಡ ಇವೆಲ್ಲವನ್ನ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಸಮಿತಿಯನ್ನ ನಾವು ರಚನೆ ಮಾಡೋಣ ಅಂತಕ್ಕಂಥದ್ದನ್ನ ಆ ಸಮಿತಿಗೆ ಕೂಡ ನಾವು ಏನಪ್ಪಾ ಅಂತಂದ್ರೆ ತನುಮನದಿಂದ ನಾವು ಏನದ ಅದಕ್ಕೆ ಸಹಾಯ ಸಹಕಾರವನ್ನು ನೀಡಕ್ಕೆ ರೆಡಿ ಇದ್ದೀವಿ. ಇವೇನು ಕೆಲಸ ನಾವು ಏನಪ್ಪಾ ಅಂತಂದ್ರೆ ಮಾಡಕ್ಕೆ ರೆಡಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನನಗೆ ಮಾತನಾಡೋ ಅವಕಾಶ ಕೊಟ್ಟಂತ ನೀರು ನಮಗೆ ಬರ್ಬೇಕಾದ್ರೆ ಈ ಭೀಮಾ ತೀರ್ಥದಲ್ಲಿರ್ತಕ್ಕಂಥವ್ರು ಅವ್ರು ಏನಪ್ಪಾ ಅಂತಂದ್ರೆ ಮುಂದಾಳತ್ವ ವಹಿಸಿ ಅವರು ಸದನದಲ್ಲಿ ಏನಪ್ಪಾ ಅಂತಂದ್ರೆ ಈ ಧ್ವನಿಯನ್ನೇ ಎತ್ತಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಕ್ಕಂಥ ಕೆಲಸ ಶಾಸಕ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದ್ರೆ ಮಾತ್ರ ಈ ಒಂದು ನಮ್ಮ ಹೋರಾಟ ಯಶಸ್ವಿ ಆಗಲಿಕ್ಕೆ ಸಾಧ್ಯದ. ಅದಕ್ಕೆ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಮೊದಲೇ ನಮ್ಮ ಏನು ಪ್ರತಿನಿಧಿಗಳಿದ್ದಾರೆ ಅಂದ್ರೆ ಶಾಸಕರಿದ್ದಾರೆ ಅವರಿಗೆ ನಾವು ಮಾಡೋದ್ರೆ ಏನಪ್ಪಾ ಅಂತಂದ್ರೆ ಮನವಿ ಪತ್ರ ಕೊಟ್ಟು ಅದಕ್ಕೆ ಅವರು ಸ್ಪಂದಿಸಿ ನಮ್ಮ ಏನು ಯೋಜನೆ ಅದಲ್ಲ, ನಮ್ಮದು ಏನು ಈ ಒಂದು ಶಾಶ್ವತ ನೀರಾವರಿ ಯೋಜನೆ ಏನದಲ್ಲ, ಶಾಶ್ವತವಾಗಿ ನೀರು ನಮ್ಮ ಭೀಮಾ ನೀರಿಗೆ ಬರಬೇಕು ಅಂತಕ್ಕಂಥದ್ದು ಆ ವಿಚಾರದಲ್ಲಿ ಅವರು ಅಲ್ಲಿ ಧ್ವನಿ ಎತ್ತಿದ್ರಪ್ಪ ಅಂತಂದ್ರೆ ಅವ್ರ ಜೊತೆ ನಾವು ಏನಪ್ಪಾ ಅಂತಂದ್ರೆ ಹೋರಾಟಕ್ಕೆ ಸಿದ್ಧ ಆಗೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದ್ ವೇಳೆ ಅವ್ರು ಧ್ವನಿ ಎತ್ತದೇ ಇದ್ರೆ ನಾವು ಏನಪ್ಪಾ ಅವ್ರಿಗೆ ಗೆರೋ ಹಾಕ್ಬೇಕಾಗ್ತದ, ಅವ್ರ ವಿರುದ್ಧ ನಮ್ದು ಹೋರಾಟ ಚಲೋ ಆಗ್ತದೆ. ಅದಕ್ಕಾಗಿ ಎಲ್ಲಾ ಶಾಸಕರು ಅವರು ಒಂದಾಗಿ
ನಮ್ಮ ಬಗ್ಗೆ ಏನಪ್ಪ ಗಮನದಲ್ಲಿಟ್ಟುಕೊಂಡು ಅವರಿಂದ ಈ ಶಾಶ್ವತ ನೀರಾವರಿ ಸಲುವಾಗಿ ಏನಪ್ಪ ಅಂತಂದ್ರೆ ಅವರು ಧ್ವನಿ ಎತ್ತಿ ಸರ್ಕಾರಕ್ಕೆ ಒತ್ತಾಯ ಹಾಕಿ ಕರ್ನಾಟಕ ಸರ್ಕಾರದಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ನೀರನ್ನ ನಮಗೆ ಬರ್ತಕ್ಕಂಥ ನೀರಿನ ಪಾಲನ್ನ ಕೊಡ್ತಕ್ಕಂಥ ಒಂದು ಯೋಜನೆ ಮಾಡಿ ಅವರು ಹೋರಾಟ ಮಾಡಿ ನಮಗೆ ನೀರನ್ನು ಕೊಡಿಸುವಲ್ಲಿ ಯಶಸ್ವಿ ಆಗ್ಬೇಕು. ಅವ್ರಿಗೆ ನಾವು ಎಲ್ಲಾ ರೀತಿಯಿಂದ ನಾವು ಆ ಹೋರಾಟಕ್ಕೆ ಸಿದ್ಧಿದ್ದೀವಿ. ಅವ್ರಿಗೆ ಬೆಂಬಲ ಸೂಚಿಸಲಿಕ್ಕೆ ಈ ಭಾಗದ ಎಲ್ಲಾ ರೈತರು ನಾವೇನಪ್ಪ ಅಂತಂದ್ರೆ ಅವ್ರಿಗೆ ಈ ಬೆಂಬಲವನ್ನು ಸೂಚಿಸಲಿಕ್ಕೆ ಮತ್ತು ಅವ್ರ ಜೊತೆ ಇರಲಿಕ್ಕೆ ಹೋರಾಟಕ್ಕೆ ನಾವೆಲ್ಲರೂ ಯಾವಾಗ ಸದಾ ಸಿದ್ಧಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ನಾವೇನು ಒಂದು ಶಾಶ್ವತ ನೀರಾವರಿ ಈ ಹೋರಾಟ ಸಮಿತಿಯನ್ನು ಮಾಡಕತ್ತಿದ್ದೀವಿ. ಇದಕ್ಕೆಲ್ಲ ರೈತರು ಕೂಡ ಎಲ್ಲ ರೈತರು ಎಲ್ಲರೂ ಪ್ರತಿಯೊಬ್ಬರು ಕೂಡ ಇದಕ್ಕೆ ತನುಮನದಿಂದ ನಾವೇನಪ್ಪ ಅಂತಂದ್ರೆ ಸಹಾಯ ಸಹಕಾರ ಮಾಡಿದಾಗ ಮಾತ್ರ ಈ ಸಮಿತಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯದ. ಇದು ನಿರಂತರ ಹೋರಾಟ ಸಾಧ್ಯದ. ಅವಾಗ ನಮಗೆ ನಿರಂತರವಾಗಿ ನೀರು ಬರ್ತದೆ. 12 ತಿಂಗಳ ಏನಪ್ಪಾ ಅಂತಂದ್ರೆ ಭೀಮಾ ನದಿಯಲ್ಲಿ ನಾವು ನೀರನ್ನ ಕಾಣಲಿಕ್ಕೆ ಸಾಧ್ಯದ. ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ TMC ಈಗ ನಾವು ಕೆಲವೊಂದು ನಮ್ಮೂ ಕೂಡ ಕೆಲವೊಂದು ದೋಷಗಳಿರ್ಬೋದು. ಇವತ್ತೆಲ್ಲ ಏಕ ನೀರಾವರಿಗಳದಾವ, ಅವೆಲ್ಲ ಏನಪ್ಪಾ ಅಂತಂದ್ರೆ ಮುಚ್ಕೊಂಡ್ಬಿಟ್ಟಾವ. ಅದ್ರ ಮೇಲೆ ಗಳೆ ಹೊಡೆದು ನೇಗಿ ಹೊಡೆದ ಏನೋ ಮುಚ್ಕೊಂಡ್ ಬಿಟ್ಟಿದ್ದೀವಿ. ಆ ರೀತಿ ಅಂತವು ಕೂಡ ನಾವು ರೈತರಾದಂತವ್ರು ಪ್ರತಿಯೊಬ್ಬರು ರೈತರಿರ್ತೀವಿ. ಆ ಸರ್ಕಾರ ಯೋಜನೆ ಮಾಡಿದಪ್ಪ ಅಂತಂದ್ರೆ ಅದಕ್ಕೆ ಅನುದಾನ ಹಾಕಿ ಅದೆಲ್ಲ ಕೆಲಸ ಮಾಡಿರ್ತಾರೆ. ಅದು ಮುಚ್ಚತಕ್ಕಂತ ಕೆಲಸ ಮಾಡಬಾರ್ದು. ಅದ್ರಾಗ ಏನಪ್ಪಾ ಅಂತಂದ್ರ ನಾವು ಪ್ರತಿಯೊಬ್ಬರು ಆ ನೀರ ಸರಿಯಾದ ರೀತಿಯಲ್ಲಿ ಬಾಳಿ ಪ್ರಕಾರ ಅದನ್ನು ಉಪಯೋಗ ಮಾಡ್ತಕ್ಕಂಥದ್ದು. ಇಲ್ಲ ನನಗೆ ಡೈವರ್ಟ್ ಮಾಡ್ಕೊಳ್ಳೋದು ಇವೆಲ್ಲ ಚಾಲು ಇರ್ತಾವ. ಒಳಗೆ ರೈತರು ಒಬ್ರಿಗೊಬ್ರು ಹೊಡೆದಾಡ್ತಿರ್ತೀವಿ. ಈ ರೀತಿ ಆಗ್ಬಾರ್ದು. ನ್ಯಾಯಯುತವಾಗಿ ಧರ್ಮದಿಂದ ಏನಪ್ಪಾ ಅಂದ್ರೆ ಎಲ್ಲರೂ ನೀರು ಎಲ್ಲರೂ ರೈತರಿದ್ದೀವಿ, ಎಲ್ಲರೂ ನೀರು ಬೇಕು, ಎಲ್ಲ ನಾವೇ ಹೆಚ್ಚು ಮಾಡ್ಬೇಕಂತಕ್ಕಂಥ ಭಾವನೆಗಳು ಇರಬಾರ್ದು. ಅವು ಕೂಡ ನಮ್ಮಲ್ಲಿ ಈ ಒಂದು ವೈಷಮ್ಯ ಭಾವನೆಯನ್ನ ತೊಡೆದು ಹಾಕಿ ನಾವೆಲ್ಲರೂ ರೈತರು ಒಂದಪ್ಪ, ನಾವೆಲ್ಲ ರೈತರು ಸದೃಢವಾಗಿ ಆರ್ಥಿಕವಾಗಿ ಸದೃಢ ಆಗಬೇಕು. ನಾವು ಏನಪ್ಪಾ ಅಂತಂದ್ರೆ ಸ್ವಾವಲಂಬಿ ಬದುಕನ್ನ ಮಾಡ್ಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ರೈತರ ಜೀವನ ಏನಪ್ಪಾ ಅಂತಂದ್ರೆ ಕೂಡ ನಿಸರ್ಗದ ಮೇಲೆ ಅವಲಂಬಿತರಾಗಿದ್ದೇವೆ. ಇದಕ್ಕೆ ಯಾವ ಏನಪ್ಪಾ ಅಂತಂದ್ರೆ ಏನು ಕಿರಾಣಿ ಅಂತ ನಮ್ಗೆ ಏನು ಸಿಗಲ್ಲ, ಇದನ್ನು ತರ್ತಕ್ಕಂಥದ್ದಲ್ಲ. ಆ ನಿಸರ್ಗನೇ ನಮಗೆ ಏನಪ್ಪಾ ಅಂತಂದ್ರೆ ನಮಗೆ ಮಳೆ ವರ್ಣನೆ ನಮಗೆ ಕೃಪೆ ಮಾಡಿದಾಗ ಮಾತ್ರ ನಾವೆಲ್ಲರೂ ಏನಪ್ಪಾ ರೈತರು ಬದುಕಲಿಕ್ಕೆ ಸಾಧ್ಯದ. ಮತ್ತು ನಿಸರ್ಗ ನಮಗೆ ಕೈ ಕೊಡ್ತಪ್ಪ ಅಂತಂದ್ರೆ ನಾವ್ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಕೂಡ ಎಲ್ಲರೂ ಏನದ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲ ರೈತರು ಈ ಒಂದು ಹೋರಾಟಕ್ಕೆ ಸದಾ ಸಿದ್ಧ ಆಗಿರ್ಬೇಕು. ಅದರಾಗ ಏನಪ್ಪಾ ಅಂತಂದ್ರೆ ನಮ್ಮ ಪಾಲಿನ ನೀರನ್ನ ತಗೊಳ್ಳೋದಕ್ಕೆ ನಾವು ಇವತ್ತು ಸಂಘಟಿತರಾಗಬೇಕು ಅನ್ನುವಂತ ಉದ್ದೇಶದಿಂದ ನಾವು ಇಲ್ಲಿ ಸೇರಿದ್ದೀವಿ. ನಾವು ಕೇಳ್ತಾ ಇದ್ದೀವಿ, ನೀವು ಯಾವುದೇ ಒಂದು ಉದ್ದೇಶದ ಇವತ್ತು ಏನು ಒಂದು ಏನೋ ಮೇಕೆದಾಟು ಯೋಜನೆ ಕುರಿತು ಮಾನ್ಯ DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು. ನಾವು ಕೇಳ್ತಾ ಇದ್ದೀವಿ 6 ಜನ ಶಾಸಕರಿಗೆ, ನಾವು ಎಲ್ಲ ಬಂದಂತ ರೈತರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಏನಂತ ಕೇಳಿದ್ರ, ನಾವು ಯಾವುದೇ ಪಕ್ಷದವರು ಇರ್ಲಿ, ಆದ್ರೆ ಒಂದು 8 ದಿನ ಅಷ್ಟೇ ರಾಜಕೀಯ ಮಾಡೋಣ. ಆದ್ರೆ ನೀರಿನ ವಿಷಯ ಬಂದಾಗ, ರೈತರ ಸಮಸ್ಯೆಯನ್ನ ಬಂದಾಗ ನಾವೆಲ್ಲರೂ ಅಣ್ಣ ತಮ್ಮರಾಗಿ ನಿಂತು ಆಳುವ ವರ್ಗಕ್ಕೆ ಪ್ರಶ್ನೆ ಮಾಡಿದಾಗ ಮಾತ್ರ ನಮ್ಮ ಹಕ್ಕನ್ನು ತೋಳಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಏನು ನಮ್ಮ ಹಕ್ಕನ್ನು ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ತೀವಿ. ನಾನು ಎಲೆಕ್ಷನ್ ಬಂದಾಗ ಯಾವುದಕ್ಕೋ ಒಂದು ಕೋಟ್ ಹಾಕ್ತೀನಿ. ಅದು ನಮ್ಮ ರೈತರ ಈ ವಿಷಯದಲ್ಲಿ ತರೋದು ಬೇಡ. ಆದ್ರೆ ಈ ರೈತರ ಸಮಸ್ಯೆ ಬಂದಾಗ ಎಲ್ಲರೂ ಒಂದಾಗಿ ರೈತರು ಅನ್ನುವಂತ ಒಂದು ಭಾವ ಇಟ್ಟುಕೊಂಡು, ಒಂದೇ ಜಾತಿ ಒಂದೇ ಧರ್ಮ ಅನ್ನುವಂತ ಭಾವ ಇಟ್ಟುಕೊಂಡು ಏನಾದ್ರೂ ನಾವು ಹೋರಾಟ ಮಾಡಿದ್ದೆ ಆದ್ರ ಈ ಒಂದು ಹೋರಾಟ ಯಶಸ್ವಿ ಆಗಲಿಕ್ಕೆ ಸಾಧ್ಯದ, ಇಲ್ಲಾಂದ್ರೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಕಾಂಗ್ರೆಸ್ MLA ಇರ್ಲಿ ಅಥವಾ BJP ವಿರೋಧ ಪಕ್ಷದವರು ಇರ್ಲಿ, ಯಾರೇ ಇರ್ಲಿ, ಈ ರೈತರ ವಿಷಯ ಬಂದಾಗ ನಾವೆಲ್ಲರೂ ಸೇರಿ ದನಿ ಎತ್ತಮ್ಮ ಅನ್ನುವಂತ ಒಂದು ವಿನಂತಿಯನ್ನ ನಿಮ್ಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ ಇವತ್ತು 6 ಜನ ಶಾಸಕರಿದ್ರು ಕೂಡ ನಾವು ಅವ್ರಿಗೆ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಯಾಕಂದ್ರೆ ನಾವು ಮತ ಹಾಕಿ, ನೀವು ಕಾಂಗ್ರೆಸ್ MLAಗಳಲ್ಲ, ನೀವು ಪ್ರತಿ ತಾಲೂಕಿನ MLAಗಳಿದ್ದೀರಿ, ನೀವು ಪ್ರತಿ ರೈತರಿಗೂ ಕೂಡ ನ್ಯಾಯ ಕೊಡಿಸಲಿಕ್ಕೆ ನೀವು ಮುಂದಾಗ್ರಿ ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ನಾವು ಇವು 6 ಗಣದಲ್ಲಿ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡ ಹೇರಬೇಕಾಗಿದೆ. ಈ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವಕಾಶ ಇದೆ, ಅಲ್ಲಿ ಹೋಗಿ ನಮ್ಗೆ ಸಿಗ್ತಕ್ಕಂತ ನೀರಿನ ಪಾಲನ ತಂದಾಗ ಮಾತ್ರ ನಮಗೆ ಶಾಶ್ವತವಾಗಿ ನೀರಿನ ಸಮಸ್ಯೆಯನ್ನು ಬಗೆಹರಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಹಳ್ಳದಿಂದ ಬಂದಂತ ಒಂದಿಷ್ಟು ನೀರು ಇವತ್ತು ಬಂದು ಇಲ್ಲಿ ಎಷ್ಟು ಜನರಿಗೆ ಪ್ರಯೋಜನ ಅದು ನೀರ ಆದೇಶ ಮಾಡಿದ್ರು. 2 ದಿನ ಧರಣಿ ಕೂತಾಗ 1 TMC ನೀರು ಭೀಮಾ ನದಿಗೆ ಬಿಡ್ತೀವಿ ಅಂತ ಹೇಳಿ ಆದೇಶ ಮಾಡಿದ್ರು. ಎಷ್ಟು ಜನರಿಗೆ ಪ್ರಯೋಜನ ಆಯ್ತು? 28 ಕಿಲೋಮೀಟರ್ ಹಳ್ಳ ಅದು. ಬೆಳಗಾನೂರಿಂದ ಭೀಮಾ ನದಿ ಬಂದ್ ಬಿಡ್ಬೇಕಾದ್ರೆ ಮಿರ್ಗಿವರೆಗೆ 28 ಕಿಲೋಮೀಟರ್ ಹಳ್ಳದ ಬಂದ್ಬಿಡ್ಬೇಕಾದ್ರ 0.5 TMC ನೀರು ಅಲ್ಲೇ ಹಳ್ಳದಾಗೆ ಹೋದು, ಅವರಿಗೆ ಹೋದು. ಆದ್ರೆ ನಮಗ್ ಬಂದ್ ಮುಟ್ಟಿದ್ದೆ ಅಷ್ಟು ಅಲ್ಲಿ ಅದ್ಯಾವ್ದು ಹಿರಿಯಾಳ ಬಾಸಿಗೆ 2 ಹಳ್ಳಿಗಳಿಗೂ ಕೂಡ ಬಂದ್ ಸಬ್ಸೆಂಟ್ ಆಗಿಲ್ಲ ನೀರ. ನಾವಂತೀವಿ 15 TMC ನೀರು ಬಂದ್ರೆ ಎಷ್ಟು ಆಗ್ತದ?
ನಮ್ಮ ಅಫಜಲ್ಪುರ ತಾಲೂಕಿನಲ್ಲಿ ಇರುವಂತ ಡ್ಯಾಮ್ಗಳ ಕೆಪಾಸಿಟಿ ಇರೋದು 7 TMC 8 TMC ನೀರು ಹರಿತಾವ. ತಾಲೂಕಿನವ್ರಿಗೆ ನೀವು ಉಜನಿ ನೀರು 15 TMC ನೀರೇನು ಬಂತು ಲೆಕ್ಕ ಹಾಕಿದಾಗ ಒಂದು ಪ್ರಕೃತಿ ನೀರು ಬರ್ಬೇಕು, ಮಳೆ ಬರ್ಬೇಕು. ಇವತ್ತು ನಾವು ಎಷ್ಟು ಪರೇಶಾನಿ ಇದ್ದೇವೆ ಅಂದ್ರೆ ನದಿ ಭೀಮಾ ನದಿ ಬಂದ್ ಹೋಯ್ತು. ಇದ್ದಾಗ ನಾವ್ ಯಾರೋ ಧ್ವನಿ ಅಂತಾರ. ಬಾಳ ಮಂದಿ ಏನ್ ಮಾತಾಡ್ತಾರ, ಏನ್ರಿ ಮನಸ್ಸು ಮಾಡಿದ್ರೆ ಅಫಜಲ್ಪುರ ತಾಲೂಕಿನಾಗ ಎಷ್ಟ್ ಮಂದಿ ಅರಲ್ಲ ಹಸು ಮಂದಿ ಧ್ವನಿ ಎತ್ತೋರೇ ಅರ. ಹಂಗಾಗಿ ಆ ಧ್ವನಿ ಎತ್ತಂತ ತಾಕತ್ ಏನಾದ್ರು ಬರ್ಬೇಕಾದ್ರೆ ನಾವು ಒಂದು ಹೋರಾಟ ಸಮಿತಿ ಮಾಡ್ಬೇಕಂತೇಳಿ ಇವತ್ತ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಂತ ರಚನೆ ಮಾಡಿದ್ವಿ. ಇದರ ಉದ್ದೇಶ ಇಷ್ಟೇ ಅದ. ನಮ್ಮ ಬಲೆ ಕಿರವೆ 4 ಮೂಲಗಳವ ನೀರಿನ, 4ವ. ಒಂದು ಭೀಮಾ ನದಿಗೆ ಉಜನಿಲಿಂದ ನೀರು ಬರ್ಬೇಕನ್ನೋದು ಒಂದು. ಎರಡನೇದು ಸ್ವಂತ ಬ್ಯಾರೇಜಿಗೆ ಎಷ್ಟು ಗರಿಷ್ಠ ಪ್ರಮಾಣದ ನೀರು ಇಟ್ಕೋಬೇಕು ಅಂತೇಳಿ. ಇಲ್ಲೇನ್ರಿ ಅಂತ ಕೇಳ್ತೇನೆ. ಒಂದ್ ವೇಳೆ ಗರಿಷ್ಠ ಪ್ರಮಾಣದ ನೀರು ಇಟ್ಕೊಟ್ರಂದ್ರ ನಮಗೊಂದ್ 2 ತಿಂಗಳು ಕೆನಲ್ ಹೆಚ್ಚು ಹೋಗ್ತಾವ. ನಮಗ ನೋಡಿದೇವಿ ಎಲ್ಲ ಕಡೆ ಕೆನಲ್ ಬಂದವ. ಕೆನಲ್ದಾಗ ನೀರು ಏನಂದ್ರೆ ನೀರಿಲ್ಲ, ಹುಲ್ಲದ ಕಂಟಿ ಅವ. ಇವೆಲ್ಲ ಕೆನಲ್ದಾಗ ಅವ. ದೊಡ್ಡ ಕೆನಲ್ದಾಗ ಅಂತೂ ದೊಡ್ಡ ದೊಡ್ಡ ಗಿಡನೇ ಬೆಳೆದವ. ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾದವ್ರು ನಾವೇನ್ ನೀವು ಕುಂತಿದ್ದೀವಿ, ನಾವಿದ್ದೀವಿ, ನಮ್ಮ ಹಿಂದಿರಂತ ಬಹಳಷ್ಟು ಜನ ರೈತರು. ಅವ್ರು ಯಾಕೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಇನ್ನ ಸುದ್ದಿ ಹೋಗಿ ಮುಟ್ಟಿಲ್ಲ. ಸುದ್ದಿ ಮುಟ್ಟಿಸ್ಬೇಕಾದ್ರೂ ಇಲ್ಲಿ ನಾವೆಲ್ಲರೂ ಬಂದವರಿದ್ದೀವಿ ನಾವು. ಹಂಗಾಗಿ ನಾವು ಆರ್ಥಿಕವಾಗಿ ಸದೃಢ ಆಲಕ್ಕ ಮೂಲ ಕಾರಣ ಅಂತಂದ್ರೆ ಈಗ ನೀರು, ಕರೆಂಟ್, ಮತ್ತೆ ನಾವು ಬೆಳೆದಂತ ಬೆಳೆಗೆ ಬೆಲೆ. ಆ ಸಲ ಕಬ್ಬಿನ ಹೋರಾಟ ಮಾಡಿಕೆಸಿಂದ ಪ್ರತಿ ಟನ್ನಿ 300 ರೂಪಾಯಿ ತೋಟಿ ಆರ್ಥಿಕವಾಗಿ. ಈ ಸಲನೂ ಕೂಡ ನಮ್ಮ ಇಳುವರಿ ಪ್ರಕಾರ ಇನ್ನ 100-150 ರೂಪಾಯಿ ಹೆಚ್ಚಾಗ್ತದೆ. ಅಂದ್ರೆ 3150 ರೂಪಾಯಿ ತಗೋಲಕ್ಕೆ ನಾವು ತಯಾರಾಗಬೇಕನ್ನೋದು. ಅದು ತಗೋಬೇಕಾದ್ರೆ ನಾವು ಮನ್ಯಾಗ ಕುಂತ್ರ ಆಗ್ತದೆ ಅಂದ್ರೆ ಆಗಲ್ಲ. ಆದ್ರೆ ನಾವು ಬೀದಿಗೆ ಇಳಿದಾಗ ಮಾತ್ರ ಆಗ್ತದ ಅನ್ನೋದು 4-5 ಉದಾಹರಣೆಗಳು ನಿನ್ನೆದರವ. ಒಂದು 23-24ನೇ ಇಸವಿದಾಗ ರೇಣುಕಾ ಸಕ್ಕರೆ ಕಾರ್ಖಾನೆಯವರು ಪ್ರತಿಯೊಬ್ಬರು ರೈತರಲ್ಲಿಂದ 160 ರೂಪಾಯಿ ತಗೊಂಡಿದ್ರು. ಅದು ಅಂಬೇಡ್ಕರ್ ಸರ್ಕಲ್ನಾಗ ನಾವೆಲ್ಲ ಕೂತ್ ಕೇಸಿಂದ ಪ್ರತಿ ಟನ್ನಿಗೆ 50 ರೂಪಾಯಿ ಇಸ್ಕೊಟ್ಟಿದ್ದೇವೆ. ಯಾರ್ಯಾರು ರೇಣುಕಾದವರು ತಗೊಂಡಿರಂತ ಬಂತು. ಎರಡನೇದಾಗಿ ಇವತ್ತ ಕಬ್ಬಿಗೆ